ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನಂದ್ರೆ, ನೀವೇನಾದರೂ AAPS ಸೆಂಟರ್ಗಳನ್ನ ನಡೆಸ್ತಾ ಇದ್ರೆ, ಹಾಗೇನೆ BC ಪಾಯಿಂಟ್ಗಳನ್ನ ನಡೆಸ್ತಾ ಇದ್ರೆ, ನಿಮಗೆಲ್ಲ ತುಂಬಾ ದಿವಸಗಳಿಂದ ನೋಟಿಫಿಕೇಶನ್ ಬರ್ತಾ ಇದೆ. ನೀವು ಕೂಡಲೇ ನಿಮ್ಮ ಬಯೋಮೆಟ್ರಿಕ್ ಡಿವೈಸ್ಗಳನ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ನೋಟಿಫಿಕೇಶನ್ ಬರ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಅಪ್ಗ್ರೇಡ್ ಟು L1 ಬಯೋಮೆಟ್ರಿಕ್ ಡಿವೈಸ್ ಅಂತ. ಆಲ್ರೆಡಿ ನಿಮ್ಮ ಹತ್ರ ಇರ್ತಕ್ಕಂಥ ಡಿವೈಸ್ಗಳು L0 ಡಿವೈಸ್ ಆಗಿರುತ್ತೆ. ಅದು ಇದೇ ತಿಂಗಳು 30ನೇ ತಾರೀಕಿನ ನಂತರ ಕೆಲಸ ನಿರ್ವಹಿಸೋದಿಲ್ಲ, ಸ್ಟಾಪ್ ಆಗುತ್ತೆ. ಅದಕ್ಕೋಸ್ಕರ ಇನ್ನು ಕೆಲವೇ ಅಂದ್ರೆ ಇನ್ನು 3-4 ದಿವಸಗಳ ಒಳಗೆ ನೀವು ಇರ್ತಕ್ಕಂಥ ಡಿವೈಸ್ಗಳನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಈ ನೋಟಿಫಿಕೇಶನ್ ತುಂಬಾ ದಿನಗಳಿಂದ ಬರ್ತಾ ಇದೆ ಸ್ನೇಹಿತರೆ. ಕಳೆದ ತಿಂಗಳಿಂದ ಕೂಡ ನೀವು ಯಾವ್ದಾದ್ರು APS ನ ಮಾಡಕ್ ಹೋದ್ರೆ ನಿಮ್ಮ ಮೇನ್ ಪೇಜ್ ಅಲ್ಲೇ ಕೂಡ ಇದು ಶೋ ಆಗುತ್ತೆ. ನಿಮ್ಮ ಹತ್ರ ಇರ್ತಕ್ಕಂಥ ರಿಲೀಪೇ ಆಗಿರ್ಬೋದು, ಹಾಗೆ ಪೇ ನಿಯರ್ ಬೈ ಆಗಿರ್ಬೋದು, ಸ್ಪೈಸ್ ಮನಿ ಆಗಿರ್ಬೋದು, ಹಾಗೇನೆ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಆಗಿರ್ಬೋದು, ಹಾಗಾದ್ರೆ ಫಿನೋ ಪೇಮೆಂಟ್ ಬ್ಯಾಂಕ್ ಆಗಿರ್ಬೋದು, ಅದೇ ರೀತಿ SBI BC ಪಾಯಿಂಟ್ ಆಗಿರ್ಬೋದು, ಹಾಗೇನೆ ನೀವು ಕೆನರಾ ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ, ಎನಿ ಬ್ಯಾಂಕ್ಸು, ಎಲ್ಲಾ ಬ್ಯಾಂಕ್ಗಳಲ್ಲಿ APS ಮಾಡ್ತಾ ಇರ್ತಕ್ಕಂಥ ರೀಟೇಲರ್ಗಳಿಗೆ ಈಗ ನೀವು ಅಪ್ಗ್ರೇಡ್ ಮಾಡ್ಕೋಬೇಕಾಗಿದೆ ಬಯೋಮೆಟ್ರಿಕ್ ಡಿವೈಸ್ನ. ಇದು ಕೊನೆಯ ಚಾನ್ಸ್ ಅಂತ ಹೇಳಿ ತುಂಬಾ ಕಡೆ ಆಲ್ರೆಡಿ ನಿಮಗೆ ನೀವು APS ಮಾಡಕ್ ಹೋದಾಗ ನೋಟಿಫಿಕೇಶನ್ ಕೂಡ ಬರ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು, CSC DGPay ಅಂತ ಇದೆ, ಅದಕ್ಕೆ ಕೂಡ ನೋಟಿಫಿಕೇಶನ್ ಬಂದಿದೆ ನೋಡಿ ಸ್ನೇಹಿತರೆ. ಅಪ್ಗ್ರೇಡ್ ಟು L1 ಬಯೋಮೆಟ್ರಿಕ್ ಡಿವೈಸ್ API ಟ್ರಾನ್ಸಾಕ್ಷನ್ ಇನ್ DGPay ಬಿಫೋರ್ June 30 ಅಂತ ಬರ್ತಾ ಇದೆ. ನೀವೀಗ ಆಲ್ರೆಡಿ ಇಂಥವು ಇರ್ತಕ್ಕಂಥ ಡಿವೈಸ್ಗಳು L0 ಡಿವೈಸ್ ಆಗಿರುತ್ತೆ. ನೀವು L1 ಡಿವೈಸ್ಗಳನ್ನ ಅಪ್ಗ್ರೇಡ್ ಮಾಡ್ಕೋಬೇಕು. ನೀವು ಯಾವ ರೀತಿ L1 ಡಿವೈಸ್ಗಳನ್ನ ಚೂಸ್ ಮಾಡ್ಕೋಬೇಕು ಅಂತ ನಾನು ಈ ಮುಂದೆ ತಿಳಿಸ್ತೀನಿ. ನೀವು ಯಾವುದಾದ್ರೂ ಶಾಪಿಂಗ್ ಸೈಟ್ಗೆ ಹೋಗಿ ಅಲ್ಲಿ ನೀವು ಮಂತ್ರ MFS 110 L1 ಬಯೋಮೆಟ್ರಿಕ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ತುಂಬಾ ಆಪ್ಷನ್ಗಳು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ರೇಟು ತುಂಬಾ ವೇರಿಯೇಷನ್ ಇರುತ್ತೆ. ಕೆಲವಕ್ಕೆ ರೇಟ್ ಕಮ್ಮಿ ಇರುತ್ತೆ, ಜಾಸ್ತಿ ಇರುತ್ತೆ. ಅದು ಆ ವರ್ಷದ ಆಡಿ ರಿನ್ಯೂವಲ್ ಸರ್ವಿಸ್ ಜಾಸ್ತಿ ಇತ್ತು ಅಂದ್ರೆ, ಈಗ ಸಪೋಸು ನೀವು ಯಾವ್ದಾದ್ರು ಒಂದು ಬಯೋಮೆಟ್ರಿಕ್ ಡಿವೈಸ್ನ ಪರ್ಚೇಸ್ ಮಾಡಿದ್ರೆ ಅದು 1 ಇಯರ್ ರಿನ್ಯೂವಲ್ ಇದ್ರೆ ಅದಕ್ಕೆ ಕಮ್ಮಿ ಇರುತ್ತೆ ರೇಟು. ಅದೇ ರೀತಿ ನಿಮಗೆ 5 ಇಯರ್ಸ್ ಗಂಟಲು ಕೂಡ ರಿನ್ಯೂವಲ್ ಚಾರ್ಜಸ್ಗಳು ಇರುತ್ತೆ. ಹಾಗೇನೆ 5 ಇಯರ್ಸ್ ಗಂಟೆ ನೀವು ಒಂದ್ಸರಿ ಡಿವೈಸ್ ತಗೊಂಡ್ರೆ 5 ಇಯರ್ಸ್ ಗಂಟೆ ನೀವು ಯಾವುದೇ ತರಹದ ಅಮೌಂಟ್ ಕಟ್ಟಬೇಕಾದ ಅವಶ್ಯಕತೆ ಇರಲ್ಲ. ಆ ತರ ಇರೋ ಡಿವೈಸ್ಗಳಿಗೆ ರೇಟು ಜಾಸ್ತಿ ಇರುತ್ತೆ ಸ್ನೇಹಿತರೆ. ನೀವು ಇಲ್ಲಾಂದ್ರೆ ವರ್ಷಕ್ಕೂ ಕೂಡ ನೀವು 200 ಅಂದ್ರೆ 300 ಸಮಥಿಂಗ್ ನೀವು ಅಮೌಂಟ್ನ ಕಟ್ಟಬೇಕಾಗುತ್ತೆ. ಅದು ರಿನ್ಯೂವಲ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಮ ಬಯೋಮೆಟ್ರಿಕ್ ಡಿವೈಸ್ಗಳು ಮುಂದೆ ಆ ವರ್ಷದ ನಂತರ ಕಾರ್ಯನಿರ್ವಹಿಸಕ್ಕಾಗುತ್ತೆ, ಇಲ್ಲಾಂದ್ರೆ ಸ್ಟಾಪ್ ಆಗುತ್ತೆ ಸ್ನೇಹಿತರೆ. ಈ ತರ ರೇಟ್ಗಳು ಫ್ಲಕ್ಚುಯೇಷನ್ ಇದೆ. ನೀವು ಈ ಕೂಡಲೇ ಈ ಮಂತ್ರ ಅಂತಲ್ಲ, ನೀವು ಇದರಲ್ಲಿ ತುಂಬಾ ಮೋರ್ಫೋನು ಕೂಡ ಇದೆ, ಚೆನ್ನಾಗಿದೆ. ಮಂತ್ರ ಮತ್ತೆ ಮೋರ್ಫೋ ಬಿಟ್ಟು ಯಾವುದು ಕೂಡ ನೀವು ನಾನು ರೆಕಮೆಂಡ್ ಮಾಡಲ್ಲ. ಯಾಕಂದ್ರೆ ಬಾಕಿ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ಗಳು ಅಷ್ಟು ಡ್ಯೂರಬಿಲಿಟಿ ಬರಲ್ಲ ಸ್ನೇಹಿತರೆ. ನೀವು ಯಾರಾದ್ರೂ ಪರ್ಚೇಸ್ ಮಾಡೋದಿದ್ರೆ ಈ ಮಂತ್ರ MFS 110 L1 ಡಿವೈಸ್ನ ಪರ್ಚೇಸ್ ಮಾಡಿ. ಯಾಕಂದ್ರೆ ಇದರಲ್ಲಿ ನಾನು ತುಂಬಾ ಸರ್ವಿಸ್ ಇದೆ. ಒಂದು 5 ಇಯರ್ಸ್ ಇಂದ L0 ಡಿವೈಸ್ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಡ್ಯೂರಬಿಲಿಟಿ ಇದೆ. ಹಾಗೇನೆ ನೀವೇನಾದ್ರು ಕೇಬಲ್ ಚೇಂಜ್ ಮಾಡಬೇಕು ಅಂದ್ರೆ ಸಪ್ರೇಟ್ ಆಗಿ ನೀವು ಅದನ್ನ ಚೇಂಜ್ ಮಾಡ್ಕೋಬಹುದು. ಡಿವೈಸ್ ಕೂಡ ಎಲ್ಲೂ ಕೂಡ ಬಿದ್ದರೂ ಕೂಡ ಏನೂ ಆಗಲ್ಲ, ಅಷ್ಟು ಇದು ಸೇಫ್ಟಿ ಆಗಿದೆ. ಅದರಿಂದ ನಾನು ಮಂತ್ರ MFS 110 ರೆಕಮೆಂಡ್ ಮಾಡ್ತೀನಿ. ಇದೇ ರೀತಿ ನೀವೇನಾದರೂ ನಿಮ್ಮ ಡಿವೈಸ್ಗಳನ್ನ ಚೇಂಜ್ ಮಾಡ್ಕೊಬೇಕು ಅಂತಿದ್ರೆ ನೀವು ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ಗಳಲ್ಲಿ ನೀವು ಬಂದು ನೀವು ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡಿದ ನಂತರ ನಿಮಗೆ ಯಾವುದಾದ್ರೂ ಡಿವೈಸ್ನ ಪರ್ಚೇಸ್ ಮಾಡ್ಕೊಳ್ಳಿ. ಇಲ್ಲ ನಾನು ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಬೈಯಿಂಗ್ ಲಿಂಕ್ನ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಡೈರೆಕ್ಟ್ ಆಗಿ ಕೂಡ ಹೋಗಿ ಪರ್ಚೇಸ್ ಮಾಡ್ಕೋಬಹುದು. ಇದಿಷ್ಟು ಸ್ನೇಹಿತರ ಮಾಹಿತಿ. ಈ ಮಾಹಿತಿನ ತಿಳಿಸ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಲೈಕು ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.